ಇದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರನೇ ಕಟ್ಟಿದ ಸಂಸ್ಥೆ. ಇದು ರಾಮಣ್ಣಗೌಡನಿಗೋಸ್ಕರ ಅಲ್ಲ. ಸೊ 96 ಇಂಚಸ್ ಇರ್ತಕ್ಕಂಥ ದೊಡ್ಡ ಬೃಹತ್ ಪ್ರಮಾಣದ ಒಂದು ಡಿಜಿಟಲ್ ಬೋರ್ಡನ್ನು ಇದು ಮಾಡಿದ್ದನ್ನು ಬಡ ಕೂಲಿ ಕಾರ್ಮಿಕನ ಮಗ, ಬಡ ರೈತರ ಮಕ್ಕಳು ಇವತ್ತು IAS KS ಅನ್ನು ಓದಬೇಕಾದ್ರೆ ಏನೆಲ್ಲ ಒಂದು ಸವಲತ್ತನ್ನು ಕೊಡಬೇಕು ಅಂತ ಪ್ರಯತ್ನವನ್ನು ಅಮೋಘ ವರ್ಷ ಇವತ್ತು 10 ವರ್ಷಗಳಲ್ಲಿ ಮಾಡ್ಕೊಂತ ಮುಂದೆ ಸ್ನೇಹಿತರೆ. 10 ವರ್ಷಗಳ ಹಿಂದೆ 2,000 ರೂಪಾಯಿಗಳಿಗೆ ನಾವು ಈ ಒಂದು ಕೋಚಿಂಗನ್ನು ಆರಂಭಿಸಿದ್ದು. ಪ್ರಾಪರ ಬಳಸ್ಕೊಂಡೆ ಉಚಿತ ಅಂತ ಬಂದಾಗ ಅಸಡ್ಡೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಚಾರ್ಜನ್ನು ನಮ್ಮ ಲೆಕ್ಚರರ್ಸ್ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ರೆಮ್ಯುನರೇಷನ್ಗೋಸ್ಕರವಾಗಿ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶಕ್ಕೋಸ್ಕರವಾಗಿ 8,000ವನ್ನು ಕಲೆಕ್ಟ್ ಮಾಡ್ತಾ ಇಲ್ಲ. ಆ 8,000 ಅನ್ನೋದು 1 ವರ್ಷದ ಫೀಸ್. ಅದನ್ನು PDO ಅವರಿಗೆ ಪಂಚಾಯತ್ ರಾಜ್ ಸಪರೇಟ್ ಕ್ಲಾಸ್, PSIನವ್ರಿಗೆ ಪ್ರತ್ಯೇಕವಾಗಿ ಪೇಪರ್ 1 ಪ್ರತ್ಯೇಕವಾಗಿರ್ತಕ್ಕಂಥ ತರಗತಿಗಳು. KSನವ್ರಿಗೆ ಸಂಪೂರ್ಣವಾಗಿ ಅವ್ರಿಗೇನು ಜನರಲ್ ಸ್ಟಡೀಸ್ ಪೇಪರ್ 1 ಪೇಪರ್ 2. ನಂತರದಲ್ಲಿ ನಾವು ಈ ಒಂದು ಏನು ಬಹುಮುಖ್ಯ ಇರ್ತಕ್ಕಂಥ ಒಂದು FDA SDನವ್ರಿಗೆ ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಡುವಂಥ ಕೆಲಸವನ್ನು 8,000 ರೂಪಾಯಿಗಳಲ್ಲಿ 1 ವರ್ಷ ನಿರಂತರವಾಗಿ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದು ಇವತ್ತೇನಪ್ಪ ಅಂದರೆ ಸಮಾಜಮುಖಿಯಾಗಿ ನಾನು ಬದುಕಲಿಕ್ಕೆ ಇವತ್ತು ನನ್ನ ತಂದೆ ತಾಯಿಗಳು ಕಾರಣಕರ್ತರು ಮೇಡಮ್. ಅದನ್ನು KS ಪ್ರಿಲಿಮ್ಸ್, FDA SDA ಪ್ಲಸ್ PSI ಪ್ಲಸ್ PDO ಅಂದರೆ 4 ಕೋರ್ಸನ್ನು ಒಂದೇ ಸ್ಟ್ರಕ್ಚರ್ಲಿ ಮುಗಿಸ್ತೀನಿ 8,000 ರೂಪಾಯಿಗಳಲ್ಲಿ ಮೇಡಮ್. ಅದನ್ನು ಹಾಗಾದ್ರೆ ಇಲ್ಲಿ ಅಡ್ಮಿಷನ್ ಆದವರು ಎಲ್ಲಾ ರೀತಿ ಕೋರ್ಸ್ಗೂ ಅಟೆಂಡ್ ಮಾಡಬಹುದು. ಎಸ್ ಮೇಡಮ್, ಒಂದೇ ಫೀಸ್ ಸ್ಟ್ರಕ್ಚರಲ್ಲಿ 8,000 ರೂಪಾಯಿಯಲ್ಲಿ. ವೀಕ್ಷಕರೇ, ನಾನೇನಕ್ಕೆ ಇವತ್ತು ಅಮೋಘ ವರ್ಷ IAS ಅಕಾಡೆಮಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತೀರಾ. ಅದ್ರ ಜೊತೆಗೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಿರ್ತೀರಾ. ಅದ್ರ ಜೊತೆಗೆ ಮನೆಗೆ ಒಂದು ಉತ್ತಮ ಮಗು ಆಗಬೇಕು, ಮತ್ತೆ ಗುರುಗಳಿಗೆ ಒಂದು ಬೆಸ್ಟ್ ಸ್ಟೂಡೆಂಟ್ ಆಗಬೇಕು, ಲೈಫ್ ಎಲ್ಲರೂ ನನ್ನನ್ನು ತಿರುಗಿ ನೋಡಂಗೆ ನಾನು ಬದುಕಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಪವರ್ ಇರಬೇಕು. ಪವರ್ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಉತ್ತಮ ಕ್ವಾಲಿಫಿಕೇಶನ್ ಇರಬೇಕು. ಅದ್ರ ಜೊತೆಗೆ ಬೆಸ್ಟ್ ಜಾಬ್ ಇರಬೇಕು. ಗೌರ್ಮೆಂಟ್ ಜಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಅಪ್ಪ ಅಮ್ಮಂಗೆ ಅಂತೂ ತುಂಬ ಕನಸಿರುತ್ತೆ, ನನ್ನ ಮಕ್ಕಳು ಗೌರ್ಮೆಂಟ್ ಹುದ್ದೆ ಪಡಿಬೇಕು, ಒಳ್ಳೆ ಪೋಸ್ಟಿಗೆ ಹೋಗಬೇಕು, ಜೀವನ ಸುಂದರವಾಗಿರುತ್ತೆ, ಅವ್ನು ಕಂಡಂಥ ಕನಸುಗಳೆಲ್ಲ ನನಸಾಗುತ್ತೆ ಅಂತ. ಹಾಗಾಗಿ ಒಂದು ಸಂಸ್ಥೆ 2014ರಲ್ಲಿ ಆರಂಭವಾಗಿ 2024ರಲ್ಲಿ 10 ವರ್ಷ ಪೂರೈಸ್ತಾ ಇದೆ. ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿ ಆದರೂ ಕೂಡ ಅದನ್ನು ಕಟ್ಟಿ ಒಂದು 10 ವರ್ಷ ಬೆಳೆಸ್ಕೊಬರೋದಿದೆಯಲ್ಲ, ಅದು ನಿಜವಾಗ್ಲೂ ಅದು ಒಂದು ಸರ್ಕಸ್ ಅಂತ ಹೇಳ್ಬೋದು. ಈ ಅಮೋಘ ವರ್ಷ IAS ಅಕಾಡೆಮಿ ಇವಾಗ ಸಕ್ಸಸ್ ಆಗಿದೆ. ಆದ್ರೆ ಇಂದಿನ ಸರ್ಕಸ್ ಹೇಗಿತ್ತು ಅಂತ ಹೇಳಿ ಓನರ್ ಆದಂಥ ರಾಮಣ್ಣಗೌಡರನ್ನ ಮಾತಾಡಿಸ್ತೀನಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಇವಾಗಿನ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಮಕ್ಕಳಿಗೆ ತುಂಬ ಕೋರ್ಸ್ಗಳು ಬರುತ್ತೆ, ಆದರೆ ಆಯ್ಕೆ ಮಾಡುವಾಗ ತುಂಬ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್. ನಿಮ್ಮ ಜೀವನದಲ್ಲಿ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದರೆ ಒಂದು ಗೌರ್ಮೆಂಟ್ ಜಾಬ್ ಬೇಕೇ ಬೇಕು. ಆ ರೀತಿಯಾಗಿ ಅನೇಕ IAS KS ಆಫೀಸರ್ನ ಹುಟ್ಟು ಹಾಕಿದಂಥ ಈ ಸಂಸ್ಥೆಗೆ ಬಂದಿದ್ದೀನಿ. ಬನ್ನಿ, ಇವ್ರನ್ನ ಮಾತಾಡಿಸಿ ಎಲ್ಲ ವಿವರವನ್ನ ಹೇಳ್ತೀನಿ ವೀಕ್ಷಕರೇ. ಇವತ್ತು ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಯಾಕೆ ಅಂತ ಹೇಳಿದ್ರೆ 10 ವರ್ಷದ ನಿಮ್ಮ ಜರ್ನಿ ಇದೆಯಲ್ಲ, ನಿಜವಾಗ್ಲೂ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬದುಕನ್ನು ರೂಪಿಸ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಸಕ್ಸಸ್ ಆಗಿರ್ತಾರೆ, ಅಷ್ಟೇ ಜನ ಸ್ಟ್ರಗಲ್ ಮಾಡಿರ್ತಾರೆ, ಹಳ್ಳಿಯಿಂದ ಇಲ್ಲಿವರೆಗೂ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ವಿಜಯನಗರ ಅನ್ನೋದು ಒಂದು ಎಜುಕೇಶನ್ ಹಬ್. ಬೆಂಗಳೂರು ಅಂತ ಮಹಾನಗರದಲ್ಲಿ 400ಕ್ಕಿಂತ ಹೆಚ್ಚು ಕೋಚಿಂಗ್ ಸೆಂಟರ್ ಇದ್ದಾವೆ. ಅದರಲ್ಲೂ ಕೂಡ KS IAS ಆಫೀಸರ್ ನಡೆಸ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಇಷ್ಟು ಕಾಂಪಿಟೇಷನ್ ಇರಬೇಕಾದ್ರೆ ನೀವು 10 ವರ್ಷ ಇದೆಯಲ್ಲ, ಈ ಜರ್ನಿ ಹೇಳಲೇಬೇಕು ನೀವು. ಹಾಂ ಮೇಡಮ್, ನಮಸ್ಕಾರ ಸರ್. ಅಮೋಘ ವರ್ಷ IAS KS ಅಕಾಡೆಮಿ ಅನ್ನೋದು ಇದು ಒಂದು ಯಾವಾಗಲೂ ನಾನು ಎಲ್ಲ ಕಡೆ ಕೂಡ ಪ್ರಸ್ತಾವ ಮಾಡ್ತಾ ಇರ್ತೀನಿ. ಇದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರನೇ ಕಟ್ಟಿದ ಸಂಸ್ಥೆ. ಇದು ರಾಮಣ್ಣಗೌಡನಿಗೋಸ್ಕರ ಅಲ್ಲ. ವಾವ್, ಎಂಥ ಕಾನ್ಸೆಪ್ಟ್ ನೋಡಿ. ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕಟ್ಟಿದಂಥ ಸಂಸ್ಥೆ. ಕ್ಯಾಚಿ ಆಗಿದೆ ನಿಮ್ಮ ಟ್ಯಾಗ್ಲೈನ್. ಖಂಡಿತ ಮೇಡಮ್. ಹಿಂದೆ 10 ವರ್ಷಗಳ ಹಿಂದೆ ನಾನು ಬೇರೆ ಸಂಸ್ಥೆಗಳಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಸಂಸ್ಥೆಗಳಲ್ಲಿರ್ತಕ್ಕಂಥ ಫೀಸ್ ಸ್ಟ್ರಕ್ಚರು ಕರ್ನಾಟಕ ರಾಜ್ಯದ ಮೂಲೆಯಿಂದ ಬೆಂಗಳೂರಿಗೆ ಓದಲಿಕ್ಕೆ KS ಮಾಡಲಿಕ್ಕೆ ಅಂತ ಬರುವಂಥ ವಿದ್ಯಾರ್ಥಿಗಳಿಗೆ ತುಂಬ ದುಬಾರಿಯಾಗಿರ್ತಾ ಇತ್ತು. ತುಂಬ ಅಷ್ಟು ಹಣವನ್ನು ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಇಷ್ಟೆಲ್ಲ ನನ್ನ ನಾಲೆಡ್ಜ್ ಇರ್ತಕ್ಕಂಥ ನಾನು ಯಾಕೆ ಒಂದು ಸಮಾಜಕ್ಕೆ ಒಂದು ಸೇವೆಯನ್ನು ಮಾಡಬಾರ್ದು. ನನ್ನ ವಿದ್ಯಾರ್ಥಿಯೊಬ್ಬ ನಾಗರಾಜು ಅಂತೇಳಿ ಆ ಥರ ಕಂಡಂಥ ಅಂಥ ಸಮಸ್ಯೆಯನ್ನು, ಆತ ಫೀಸ್ ಕಟ್ಟಕ್ಕಾಗದೆ ಒದ್ದಾಡದಂಥ ಸ್ಥಿತಿಯನ್ನು ನನ್ನ ಕಣ್ಣಾರ ಕಂಡ ನಂತರ ನಾನೇನು ಮಾಡಿದೆ, ನನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅತಿ ಕಡಿಮೆ ಫೀಸಲ್ಲಿ
ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕೋಚಿಂಗ್ ಸೆಂಟರ್ನ ಮಾಡಿ ಇವತ್ತು ಸರ್ವಿಸನ್ನು ಕೊಡಬೇಕು ಅಂತೇಳಿ 14ರಲ್ಲಿ ಅಮೋಘ ವರ್ಷ ಊಟ ಆಗ್ತೆ. ಅಲ್ಲಿಂದ ಆಚೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಯಶಸ್ಸನ್ನು ಕಂಡು ಇವತ್ತು ಒಳ್ಳೆಯ ಹಂತಕ್ಕೆ ತಲುಪಿದ್ದಾರೆ. ಸೊ ಅಮೋಘ ವರ್ಷ ಅನ್ನೋದು ರಾಜ್ಯದಲ್ಲಿರ್ತಕ್ಕಂಥ SC ST ಹಿಂದುಳಿದ ಹಾಗೂ ಬಡ ಕೂಲಿ ಕಾರ್ಮಿಕನ ಮಗ, ಬಡ ರೈತರ ಮಕ್ಕಳು ಇವತ್ತು IAS KS ಅನ್ನು ಓದಬೇಕಾದ್ರೆ ಏನೆಲ್ಲ ಒಂದು ಸವಲತ್ತನ್ನು ಕೊಡಬೇಕು ಅಂತ ಪ್ರಯತ್ನವನ್ನ ಅಮೋಘ ವರ್ಷ ಇವತ್ತು 10 ವರ್ಷಗಳಲ್ಲಿ ಮಾಡ್ಕೊಂತ ಮುಂದೆ ಸ್ನೇಹಿತರೆ. ವೀಕ್ಷಕರೇ, ಇವಾಗ ಅಮೋಘ ವರ್ಷ IAS ಅಕಾಡೆಮಿ ರಾಮಣ್ಣ ಗೌಡ್ರು ಕತೆ ಕೇಳಿದ್ರಿ. ಅದ್ರ ಜೊತೆಗೆ ನಿಮ್ಮ ಕೋಚಿಂಗ್ ಸೆಂಟರ್ನ ಇವಾಗ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಇಲ್ಲಿ ಯಾವ ರೀತಿ ಸ್ಟಡೀಸ್ ಮಾಡ್ತೀರಾ, ಅದ್ರ ಜೊತೆಗೆ ಯಾವೆಲ್ಲ ಮೆಥಡಾಲಜಿನ ಯೂಸ್ ಮಾಡ್ಕೊಳ್ತೀರಾ, ಯಾವ್ಯಾವ ಭಾಗದಿಂದ ಬರ್ತಾರೆ, ಯಾವ ರೀತಿ ಸಿಲೆಬಸ್ ಕವರ್ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಕ್ಲಾಸ್ ರೂಮ್ ತೋರಿಸಿ. ಖಂಡಿತ ಮೇಡಮ್, ಖಂಡಿತ, ಪ್ಲೀಸ್. ಕ್ಲಾಸ್ ರೂಮ್. ಎಸ್ ಮೇಡಮ್. ಸೊ ಇದು ಒಂದು ಅಮೋಘ ವರ್ಷ IAS ಅಕಾಡೆಮಿಯ ಒಂದು ಎರಡನೇ ಒಂದು ಯೂನಿಟ್ ಇದನ್ನು. ಫಸ್ಟ್ ಯೂನಿಟ್ ಬೇರೆ. ಎಸ್ ಮೇಡಮ್, ಇನ್ನೊಂದು ಯೂನಿಟ್ ಇದೆ ಅದನ್ನು. ಸೊ ಅಲ್ಲಿ ಕೂಡ ಹೋಗಿ ಅದು ಕೂಡ ತೋರಿಸಿ ನಿಮ್ಗೆ ಅದನ್ನು. ಸೊ ಈ ಎರಡನೇ ಯೂನಿಟನ್ನು ಈಗ ಒಂದು ಡಿಜಿಟಲ್ ಕ್ಲಾಸ್ ರೂಮ್, ಈಗ ಬೆಂಗಳೂರಿನಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಡಿಜಿಟಲ್ ಬೋರ್ಡನ್ನು ಇದನ್ನು 96 ಇಂಚಸ್ ಇರ್ತಕ್ಕಂಥ ದೊಡ್ಡ ಬೃಹತ್ ಪ್ರಮಾಣದ ಒಂದು ಡಿಜಿಟಲ್ ಬೋರ್ಡನ್ನು ಇದು ಮಾಡಿದ್ದನ್ನು. ಎಸ್ ಮೇಡಮ್, ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿಸಿಬಿಲಿಟಿ ಇದೆ. ಮತ್ತು ಅಷ್ಟೇ ಕ್ಲಾರಿಟಿ ಇದೆ. ನಾವು ಪ್ರತಿ ಒಂದು ಟಾಪಿಕನ್ನು ಆನ್ಲೈನಿಂದ ಡೌನ್ಲೋಡ್ ಮಾಡಿ ಇಲ್ಲೇ ಟೀಚ್ ಮಾಡ್ಕೊತ ಹೋಗೋದ ಕಡೆಗೆ ಅದನ್ನು. ಎರಡದು ಈ ಒಂದು ಏನು ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಅಂತಂದರೆ, ನಾವು ಯಾವುದೇ ಒಂದು ವಿಡಿಯೋವನ್ನು ಪ್ಲೇ ಮಾಡಿದ್ರು ಕೂಡ, ಯಾವುದೇ ಒಂದು ನಾವು ಟಾಪಿಕನ್ನು ನಾವು ಸಂಪೂರ್ಣವಾಗಿ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂದರೆ ತುಂಬ ಎಫೆಕ್ಟಿವ್ ಆಗಿ ಈ ಡಿಜಿಟಲ್ ಬೋರ್ಡನ್ನು ನಾವು ತೋರಿಸ್ಲಿಕ್ಕೆ ಅವಕಾಶ ಇದೆ ಮೇಡಮ್ ಇದನ್ನು. ಎರಡನೇದು, ಇವತ್ತಿನ ಆಧುನಿಕ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂದಾಗ ಶಿಕ್ಷಣದಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥ ತಂತ್ರಜ್ಞಾನ ಅಂತಕ್ಕಂಥ ಟೆಕ್ನಾಲಜಿನ ತುಂಬ ಎಫೆಕ್ಟಿವ್ ಆಗಿ ಬಳಕೆ ಆಗಬೇಕು. ಅದನ್ನು ಆಗ ನಾವು ಪರಿಣಾಮಕಾರಿಯಾಗಿ ನಾವು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅಮೋಘ ವರ್ಷ ಕೂಡ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಈ ತಂತ್ರಜ್ಞಾನವನ್ನು ಆಧಾರವಾಗಿರ್ತಕ್ಕಂಥ ಒಂದು ನಾವು ಏನು KS IAS ಕೋಚಿಂಗನ್ನು ಇವತ್ತು ಶುರು ಮಾಡಿದೆ ಅದನ್ನು. ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಇವತ್ತು ತರಬೇತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಅನುಕೂಲವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತೇನೆ ಮೇಡಮ್. ಒಂದು ಯಾಕೆ ಇದನ್ನು ಫೋಕಸ್ ಮಾಡೋದು ಅಂತಂದರೆ, ರಾಜ್ಯದಲ್ಲಿ ಒಬ್ಬ KS ಅಧಿಕಾರಿಯ ಮಗ KS ಆಗ್ಬೋದು, ಒಬ್ಬ IAS ಅಧಿಕಾರಿಯ ಮಗ IAS ಆಗ್ಬೋದು. ಆದರೆ ಒಬ್ಬ ಬಡ ರೈತನ ಮಗ, ಒಬ್ಬ ಕೂಲಿ ಕಾರ್ಮಿಕನ ಮಗ, ಒಬ್ಬ SC ST ಹಿಂದುಳಿದ ವರ್ಗದ ಅಭ್ಯರ್ಥಿಗಳು IAS ಅನ್ನು KS ಅನ್ನು ಸರ್ಕಾರಿ ಹುದ್ದೆಗೆ ಕಳಿಸ್ಬೇಕು ಅಂತಕ್ಕಂಥ ಹಂಬಲ ಇಟ್ಕೊಂಡು ಕಟ್ಟಿದಂಥ ಸಂಸ್ಥೆ ಅಮೋಘ ವರ್ಷ ಮೇಡಮ್. ಅಷ್ಟರಲ್ಲಿ ಹಿರಿಯರು ಹೇಳ್ತಾರೆ ಸರ್, ಹುಟ್ಟು ದಾರಿದ್ರ್ಯ ಆಗಿರ್ಬೋದು, ಅದೇ ಸಾವು ದಾರಿದ್ರ್ಯ ಆಗಿರಬಾರ್ದು, ಬಡತನದಿಂದ ಕೂಡಿರಬಾರ್ದು, ಮಧ್ಯ ಜೀವನ ಇದೆಯಲ್ಲ, ಅದ್ರಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಬೇಕು. ಖಂಡಿತ ಮೇಡಮ್. ನಿಮ್ಮ ಮಾತು ನಿಜವಾಗಿ ಸತ್ಯವಾಗಿದೆ. ಅಂಥ ಒಂದು ಉದ್ದೇಶ ಇಟ್ಕೊಂಡಕ್ಕೆ ನಾವೆಲ್ಲ ಇವತ್ತು ಬೆಳೆದು ಬಂದಂಥ ಹಾದಿ ತುಂಬ ಕೆಳ ಹಂತದಿಂದ 2004ರಲ್ಲಿ ನಾನು ಓದಬೇಕು ಅಂತ ಮನೆ ಬಿಟ್ಟು ಬಂದಾಗ ಅವತ್ತು ಏನು ಇಲ್ಲದೆ ಅಟ್ಲೀಸ್ಟ್ ಒಂದು ನಾನು ಏನಪ್ಪ ಅಂದರೆ ಫುಟ್ಪಾತಲ್ಲಿ ಮಲಗಿರುವಂಥ ಒಂದು ಜೀವನದ ನನ್ನ ಅನುಭವ ಇದೆ. ಏನು ಇಲ್ಲದೆ ಬೆಂಗಳೂರಲ್ಲಿ ಬಂದು ಇವತ್ತು ಒಬ್ಬ ಕೆಳ ಹಂತದಲ್ಲಿ ಯಾವುದೋ ಒಂದು ಸಣ್ಣ ಒಂದು ಪ್ರೆಸ್ಗಳಲ್ಲಿ ಇವತ್ತು ನ್ಯೂಸ್ ರೀಡರ್ ಆಗಿ, ನ್ಯೂಸ್ ಕರೆಕ್ಟ್ ಮಾಡುವಂತನಾಗಿ, ಓದುವುದನ್ನು ಬರೆಯುವುದನ್ನು ನನ್ನ ಅಭ್ಯಾಸವಾಗಿಟ್ಕೊಂಡು, ನಂತರ ಅದರ ಜೊತೆಗೆ ನನ್ನ ಅಭ್ಯಾಸ ಮಾಡಬೇಕು ಅನ್ನುವಂಥ ಗುರಿ ಇಟ್ಕೊಂಡು ನಾನು ಓದ್ತಾ, ನಾನು 8 ಹುದ್ದೆಗಳನ್ನು ಬದಲಾವಣೆ ಮಾಡ್ತಾ, ನಾನು ಸರ್ಕಾರಿ ನೌಕರಿಗೆ ಬಂದು ಇವತ್ತು ಸಹಾಯಕ ಪ್ರಾಧ್ಯಾಪಕನಾಗಿ ಆಯ್ಕೆಯಾಗಿ ಇವತ್ತು ಪ್ರೊಫೆಸರ್ ಆಗಿ ಆಯ್ಕೆ ಆಗಬೇಕಾದ್ರೆ ಆರಂಭದಲ್ಲಿ ಒಬ್ಬ SDA ಇಂದ ಇವತ್ತು 8 ಹುದ್ದೆಗಳನ್ನು ಬದಲಾವಣೆ ಮಾಡಿದ್ದೀನಿ. ಇದಕ್ಕೆಲ್ಲ ಇನ್ಸ್ಪಿರೇಷನ್ ಆಗಿದ್ದು ನನ್ನ ಬಡತನ, ನನ್ನಲ್ಲಿದ್ದಂಥ ಒಂದು ದಾರಿದ್ರ್ಯ ಅಂತ ಈ ಮಾತಿನ ಹೇಳಿದ ಕಡೆಗೆ ಅದು ನಾನು ಯಾವಾಗೂ ಒಂದು ಮಾತಿದೆ. ಹುಟ್ಟು ದಾರಿದ್ರ್ಯ ಸಹಜ, ಆದರೆ ಅಂತ್ಯಕಾಲದಲ್ಲಿ ದಾರಿದ್ರ್ಯವನ್ನು ಬಯಸಿದರೆ ಇದು ನನ್ನ ಏನಪ್ಪ ಅಂದರೆ ಅಸಮರ್ಥ್ಯ ಅಂತೇಳಿ, ನನ್ನ ಅಸಮರ್ಥ ಅಂತೇಳಿ ಅದನ್ನು. ಇಂಥ ನಾನು ಯಾವಾಗಲೂ ಕೂಡ ಸಕ್ಸಸ್ ಅನ್ನೋದು ನಿಂತಿರೋದು, ಒಬ್ಬ ಅಚೀವ್ ಮಾಡೋದು ನಿಂತಿರೋದು ಏನಪ್ಪ ಅಂದರೆ ಅವನ ಕೆಪಾಸಿಟಿ, ಸಾಮರ್ಥ್ಯ ಮೇಲೆ ಹೊರತು ಆ ಕಡೆಗೆ ಅವನ ದಾರಿದ್ರ್ಯ ಮೇಲೆಲ್ಲ ಅಂತಕ್ಕಂಥದ್ದನ್ನು ನಾನು ಮನಗೊಂಡ ನಂತರ ನಾನು ನಿರಂತರವಾಗಿ ಒಂದು ಕಾರ್ಯವನ್ನು ಮಾಡಿ ಇವತ್ತು ಅಮೋಘ ವರ್ಷ ಊಟ ಹಾಕಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಮೇಡಮ್ ಅದನ್ನು. ಓಕೆ, ನೀವು 8 ಸರ್ಕಾರಿ ನೌಕರಿನ ಪಡೆದ್ರಾ? ಎಸ್ ಮೇಡಮ್. ನೋಡಿದ್ರ ವೀಕ್ಷಕರೇ, ನಮಗೆ ಒಂದು ಸರ್ಕಾರಿ ನೌಕರಿ ತಗೋಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಸ್ಟ್ರಗ್ಲಿಂಗ್ ಮಾಡ್ತೀವಿ, ಎಷ್ಟೆಲ್ಲ ಓದ್ತೀವಿ, ಆದ್ರೂ ಸಿಗಲ್ಲ ಅಂತ ಹೇಳಿ ಡಿಸಪಾಯಿಂಟ್ ಆಗ್ತೀವಿ. ಅದೇ ಸರ್ ಸತತವಾಗಿ SDA ಇಂದ ಕಂಟಿನ್ಯೂ ಆಗಿ ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಂತರ ವಿದ್ಯಾರ್ಥಿಗಳು ಆಗ್ಬೇಕು ಅಂತ ಹೇಳಿ ಗುರಿ ಇಟ್ಕೊಂಡು ಅಮೋಘ ವರ್ಷ IAS ಅಕಾಡೆಮಿನ ಹುಟ್ಟಾಕಿದ್ದಾರೆ. ಎಸ್ ಮೇಡಮ್. ಈ ಅಮೋಘ ವರ್ಷ ಅನ್ನುವಂಥ ಒಂದು ಸಂಸ್ಥೆ ಆರಂಭದಲ್ಲಿ 10 ವರ್ಷಗಳ ಹಿಂದೆ 2,000 ರೂಪಾಯಿಗಳಿಗೆ ನಾವು ಈ ಒಂದು ಕೋಚಿಂಗನ್ನು ಆರಂಭಿಸಿದ್ದು. ಅಷ್ಟು ಕಡಿಮೆಗೆ? ರಾಜ್ಯದಲ್ಲಿ ಅತಿ ಕಡಿಮೆ ಮಟ್ಟದಲ್ಲಿ
ಸೊ 6 ತಿಂಗಳು ಕೋಚಿಂಗನ್ನು ಕೊಟ್ಟು 2,000 ರೂಪಾಯಿಗಳಿಗೆ ಅದನ್ನು. ನಂತರ ಇವತ್ತು 10 ವರ್ಷ ತುಂಬ್ತಾ ಇದೆ. 10 ವರ್ಷ ತುಂಬುವ ಸಂದರ್ಭದಲ್ಲಿ ಇವತ್ತು ಕೇವಲ 8,000 ರೂಪಾಯಿಗಳಿಗೆ ಒಬ್ಬ ಅಭ್ಯರ್ಥಿಗೆ 1 ವರ್ಷ ಕೋಚಿಂಗನ್ನು ಕೊಡ್ತಾ ಇದ್ದೀನಿ. ಇದನ್ನು ಸೊ ಇವತ್ತು ನನ್ನ ಜೀವನದಲ್ಲಿ ಸೇವೆ ಅಂತಲೇ ಬಡಪಾಗಿಟ್ಟಿದ್ದೀನಿ ಮೇಡಮ್ ಅದನ್ನು. ನಿಜವಾಗ್ಲೂ ಸರ್, ಯಾಕೆಂದ್ರೆ ಇವಾಗಿನ ಕಾಂಪಿಟೇಷನ್ ಯುಗದಲ್ಲಿ ಬೆಂಗಳೂರಲ್ಲಿ ನಿಜವಾಗ್ಲೂ ನೆಡ್ಸೋದು ತುಂಬಾ ಕಷ್ಟ. ಅದು 8,000 ರೂಪಾಯಿಗೆ ನೀವು ವಿತ್ತು ಎಷ್ಟು ಕೋಚಿಂಗ್ ಸೆಂಟರು ಫೀಸ್ ಎಷ್ಟು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಿಮಗೆ ಏನು ವರ್ಕೌಟ್ ಆಗಲ್ಲ ಅಂತ ತುಂಬಾ ಜನ ವೀಕ್ಷಕರು ಕ್ವಶನ್ ಮಾಡ್ತಾರೆ. ಖಂಡಿತ ಮೇಡಮ್, ಇಲ್ಲಿ ವರ್ಕೌಟ್ ಅನ್ನೋ ಪ್ರಶ್ನೆ ಇಲ್ಲ. ಲಾಭಕ್ಕಾಗಿ ಮಾಡ್ತಾ ಇಲ್ಲ, ಸರ್ವಿಸ್ಗಾಗಿ ಮಾಡ್ತಾ ಇದ್ದಾರೆ ನಮ್ಮ ಸರ್. ಸೇವೆ ಅನ್ನುವಂಥ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಇದು ಉಚಿತವಾಗಿ ಮಾಡೋಕ್ಕಾದರೂ ವಿದ್ಯಾರ್ಥಿಗಳು ಸರ್ವಿಸನ್ನು ಪಡ್ಕೊಳಕ್ಕೆ ರೆಡಿ ಇದ್ದರೆ ಉಚಿತವಾಗಿ ಮಾಡೋಕ್ಕೂ ರೆಡಿ ಇದ್ದೀನಿ. ಬಟ್ ಆದರೆ ಅದನ್ನು ಪ್ರಾಪರಾಗಿ ಬಳಸ್ಕೊಂಡೆ ಉಚಿತ ಅಂತ ಬಂದಾಗ ಅಸಡ್ಡೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಸೊ ಅಟ್ಲೀಸ್ಟ್ ಒಂದು ಮಿನಿಮಮ್ ಚಾರ್ಜನ್ನು ಸೊ ನಮ್ಮ ಲೆಕ್ಚರರ್ಸ್ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ರೆಮ್ಯುನರೇಷನ್ಗೋಸ್ಕರವಾಗಿ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶಕ್ಕೋಸ್ಕರವಾಗಿ 8,000ವನ್ನು ಕಲೆಕ್ಟ್ ಮಾಡ್ತಾ ಇಲ್ಲ. ಆ 8,000 ಅನ್ನೋದು 1 ವರ್ಷದ ಫೀಸ್. ಅದನ್ನು ಅದರಲ್ಲಿ ಟೋಟಲ್ 4 ಕೋರ್ಸ್ಗಳಿಗೆ ಕೋಚಿಂಗನ್ನು ಕೊಡ್ತೀನಿ. KS ಪ್ರಿಲಿಮ್ಸ್, FDA SDA ಪ್ಲಸ್ PSI ಪ್ಲಸ್ PDO ಅಂದರೆ 4 ಕೋರ್ಸನ್ನು ಒಂದೇ ಸ್ಟ್ರಕ್ಚರ್ಲಿ ಮುಗಿಸ್ತೀನಿ 8,000 ರೂಪಾಯಿಗಳಲ್ಲಿ ಮೇಡಮ್ ಅದನ್ನು. ಹಾಗಾದ್ರೆ ಇಲ್ಲಿ ಅಡ್ಮಿಷನ್ ಆದವರು ಎಲ್ಲ ರೀತಿ ಕೋರ್ಸ್ಗೂ ಅಟೆಂಡ್ ಮಾಡಬಹುದು. ಎಸ್ ಮೇಡಮ್, ಒಂದೇ ಫೀಸ್ ಸ್ಟ್ರಕ್ಚರಲ್ಲಿ 8,000 ರೂಪಾಯಿಯಲ್ಲಿ 4 ಮಾದರಿಯ ಕೋಚಿಂಗ್ಗಳಿಗೆ 4 ಮಾದರಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗನ್ನು ಕೊಡ್ತೀನಿ. ಆ 8,000ವನ್ನು ಡಿವೈಡ್ ಮಾಡಿದ್ರೆ ಒಂದು ಎಕ್ಸಾಮ್ಗೆ 2,000 ಬರುತ್ತೆ ಇವತ್ತು ಕೂಡ. ಅದರಲ್ಲೂ ಕೂಡ ಸ್ಟ್ರಾಟಜಿ ಇದೆ ಅದನ್ನು. ಸೊ ಮೊದಲು 2014ರಲ್ಲಿ ಆರಂಭಿಸಿದಾಗ 2,000 ರೂಪಾಯಿ ಇತ್ತು ಒಂದು ಕೋಚಿಂಗ್. ಅದನ್ನು ಇವತ್ತು ಸೊ 8,000ವನ್ನು ಮಾಡಿ 4 ಮಾದರಿಯ ಕೋಚಿಂಗನ್ನು ಕೊಡ್ತಾ ಇದ್ದೀನಿ. PDO ಅವರಿಗೆ ಪಂಚಾಯತ್ ರಾಜ್ ಸಪರೇಟ್ ಕ್ಲಾಸ್, PSIನವ್ರಿಗೆ ಪ್ರತ್ಯೇಕವಾಗಿ ಪೇಪರ್ 1 ಪ್ರತ್ಯೇಕವಾಗಿರ್ತಕ್ಕಂಥ ತರಗತಿಗಳು. ಸೊ KSನವ್ರಿಗೆ ಸಂಪೂರ್ಣವಾಗಿ ಅವ್ರಿಗೇನು ಸೊ ಜನರಲ್ ಸ್ಟಡೀಸ್ ಪೇಪರ್ 1 ಪೇಪರ್ 2. ಸೊ ನಂತರದಲ್ಲಿ ನಾವು ಈ ಒಂದು ಏನು ಬಹುಮುಖ್ಯ ಇರ್ತಕ್ಕಂಥ ಒಂದು FDA SDನವ್ರಿಗೆ ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಓಕೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಡುವಂಥ ಕೆಲಸವನ್ನು 8,000 ರೂಪಾಯಿಗಳಲ್ಲಿ 1 ವರ್ಷ ನಿರಂತರವಾಗಿ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದರ ಸದುಪಯೋಗವನ್ನು ನನ್ನ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿ ಮಿತ್ರರು ಸೊ ಇದು ಬಳಸ್ಕೊಬೇಕು. ಹಾಗೂ ಈ ಒಂದು ಇಷ್ಟು ಕಡಿಮೆ ಕೊಡಲಿಕ್ಕೆ ಏನಪ್ಪ ಅಂದರೆ ಸೊ ಇವತ್ತು ಅಮೋಘ ವರ್ಷ ಸಂಸ್ಥೆ 10 ವರ್ಷಗಳ ಜರ್ನಿಯನ್ನು ಮುಗಿಸಿದ್ದೀವಿ. 10 ವರ್ಷಗಳಲ್ಲಿ 1,600ಕ್ಕೂ ಅಧಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಶಸ್ಸನ್ನು ಕಂಡು ರಾಜ್ಯಾದ್ಯಂತ ಇರ್ತಕ್ಕಂಥ ವಿವಿಧ ಬೇರೆ ಬೇರೆ ಇಲಾಖೆಗಳು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಸೊ ಇದು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಸೊ ಹೊಸ ವಿದ್ಯಾರ್ಥಿಗಳ ನೆರವನ್ನು ಕೊಡ್ತಾ ಇರುವಂಥ ಒಂದು ಸಂಸ್ಥೆ ಅದನ್ನು. ಓಕೆ, ಅದನ್ನೇ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳ್ತಾರೆ. ಸೊ ಇದು ಅದ್ಭುತವಾಗಿರ್ತಕ್ಕಂಥ ನನ್ನ ಕೆಲಸಕ್ಕೆ ಸಾಥ ನಿಂತಿರ್ತಕ್ಕಂಥವ್ರು, ಹಿನ್ನೆಲೆ ಆಗಿರ್ತಕ್ಕಂಥವ್ರು ನನ್ನ ಹಳೆಯ ಈ ಸಂಸ್ಥೆಯ ಮುಖ್ಯ ಇರ್ತಕ್ಕಂಥ ಒಂದು ಯಶಸ್ವಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾರಣಕರ್ತರು ಮೇಡಮ್. ಇದಕ್ಕೆ ನಿಮ್ಗೆ ಈ ರೀತಿ ಕಾನ್ಸೆಪ್ಟ್ನ ತರಲಿಕ್ಕೆ ಕಾರಣ ಏನು ಗೊತ್ತಾ? ನೀವೂ ಕೂಡ ಬಡತನವನ್ನು ನೋಡಿದ್ದೀರಾ. ಎಷ್ಟೋ ಜನ ಸ್ಟೂಡೆಂಟ್ಗೆ ಮತ್ತು ಎಷ್ಟೋ ಮನೆಗಳಲ್ಲಿ ಮಗನ್ನ ಗೌರ್ಮೆಂಟ್ ಆಫೀಸರ್ ಮಾಡಬೇಕಂತ ಆಸೆ ಇರುತ್ತೆ. ಬೆಸ್ಟ್ ಕೋಚಿಂಗ್ ಸೆಂಟರಿಗೆ ಕಳಿಸ್ಬೇಕಂದ್ರೆ ಅವ್ರಿಗೆ ಕೈಗೆ ಇಟ್ಕಲ್ಲ. ನೀವು 8,000 ಅಂತಿಲ್ಲ, ಅವರಿಗೆ ಅದು 8 ಲಕ್ಷಕ್ಕೆ ಸಮನಾಗಿರುತ್ತೆ. ಎಸ್ ಮೇಡಮ್, ಎಸ್ ಮೇಡಮ್. ಏಕೆಂದರೆ ಇವತ್ತು ನಾನು ನನ್ನ ಜೀವನದಲ್ಲಿ ಕೂಡ ನನ್ನ ತಂದೆ ತಾಯಿ ಕೂಡ ಸಾಮಾನ್ಯ ಒಬ್ಬ ರೈತರು. ಸೊ ಸಾಮಾನ್ಯವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಹಳ್ಳಿಲಿರ್ತಕ್ಕಂಥ ಸೊ ನನ್ನ ತಂದೆ ತಾಯಿ ಇವತ್ತು ಕೂಡ ಅನ್ಎಜುಕೇಟೆಡ್ಸ್. ಅವ್ರು ಅನ್ಎಜುಕೇಟೆಡ್ ಹೇಳೋದು ವೆಲ್ ಕಲ್ಚರ್ಡ್, ಓಕೆ, ಉತ್ತಮವಾದ ಸಂಸ್ಕೃತಿ ಹೊಂದಿರತಕ್ಕಂಥವ್ರು. ಅನ್ಎಜುಕೇಟೆಡ್ ಆ ಶಬ್ದ ಬಳಸಬಾರ್ದು. ಅದನ್ನು ಅವರು ಶಾಲೆಗೆ ಹೋಗಿ ವಿದ್ಯೆ ಕಲಿದೇ ಇರ್ಬೋದು, ಆದರೆ ಅವರು ಉತ್ತಮವಾದ ಸಂಸ್ಕೃತಿಯನ್ನು ಕಲ್ತಿದ್ದಾರೆ. ಅವರು ಕಲ್ತಂಥ ಸಂಸ್ಕೃತಿ ಕಲ್ಚರ್ ಇವತ್ತು ರಾಮನಗೌಡರನ್ನು ಬೆಳೆಸಿದ್ದೀವಿ. ಸೊ ಇವತ್ತು ಸೊ ಇರೋದರಲ್ಲಿ ಏನಿದೆ ಅದನ್ನು 4 ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು ಅನ್ನೋಂಥ ಬುದ್ಧಿಯನ್ನು ಕಲಿಸ್ಕೊಟ್ರು. ಅದು ಇವತ್ತೇನಪ್ಪ ಅಂದರೆ ಸಮಾಜಮುಖಿಯಾಗಿ ನನ್ನ ಬದುಕಲಿಕ್ಕೆ ಇವತ್ತು ನನ್ನ ತಂದೆ ತಾಯಿಗಳು ಕಾರಣಕರ್ತರು ಮೇಡಮ್ ಅದನ್ನು.